ಎಲೆಕ್ಟ್ರಾನಿಕ್ ಸಿಟಿ ಸಮೀಪವಿರುವ ಸಿಂಗಸಂದ್ರ ವಾರ್ಡ್ನ ಚನ್ನಕೇಶವ ನಗರದಲ್ಲಿ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿದ ಚನ್ನಕೇಶವ ನಗರ ಜಾತ್ರಾ ಮಹೋತ್ಸವ. ಇನ್ನು ವಿಶೇಷವಾಗಿ ಶ್ರೀ ಮಧುರಮ್ಮ, ಶ್ರೀ ಯಲ್ಲಮ್ಮ, ಓಂ ಶಕ್ತಿ ಮಾರಿಯಮ್ಮ, ಶ್ರೀ ಅಣ್ಣಮಾದೇವಿ ಹಾಗೂ 41ನೇ ವರ್ಷದ ಧರ್ಮರಾಯ ಸ್ವಾಮಿ ಕರಗ ಮತ್ತು ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಇನ್ನು ಇಂದು ಅಣ್ಣಮಾದೇವಿಯ ತೇರು ಹಾಗೂ ಶ್ರೀ ಕಬ್ಬಾಳಮ್ಮ ದೇವಿಯ ತೇರು ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ತೇರು ಮತ್ತು ಶ್ರೀ ವೀರಭದ್ರ ಸ್ವಾಮಿಯ ತೇರುಗಳು ಒಟ್ಟಿಗೆ ಸೇರಿ ಚನ್ನಕೇಶವ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ದೃಶ್ಯ ರೋಮಾಂಚನವಾಗಿತ್ತು. ಇನ್ನು ವಿಶೇಷವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 16ನೇ ವರ್ಷದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ತೇರು ಸಹ ಚನ್ನಕೇಶವ ನಗರ ಜಾತ್ರಾ ಮಹೋತ್ಸವದಲ್ಲಿ ಮೆರುಗು ತಂದಿತ್ತು. ಇನ್ನು 4 ತೇರುಗಳನ್ನು ಗ್ರಾಮಸ್ಥರು ಮತ್ತು ಭಕ್ತರು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ಹಲವು ಕಲಾ ತಂಡಗಳೊಂದಿಗೆ ಹಾಗೂ ತಮಟೆ ವಾದ್ಯದೊಂದಿಗೆ 4 ರಥಗಳು ಪ್ರಮುಖ ರಸ್ತೆಯಲ್ಲಿ ಸಾಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಇನ್ನು ಬಿಸಿಲಿನ ಬೇಗೆಯನ್ನು ನೀಗಿಸಲು ದಾರಿ ಉದ್ದಕ್ಕೂ ಅರವಂಟಿಕೆ ಮತ್ತು ಅನ್ನದಾಸೋಹ ಕುಟೀರಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪ, ಮಾಜಿ ಶಾಸಕ ವೈ ಸಂಪಂಗಿ, ಬಿಬಿಎಂಪಿ ಮಾಜಿ ಸದಸ್ಯ ಕೇಬಲ್ ಶ್ರೀನಿವಾಸ್, ಮುಖಂಡರಾದ ಪಾಪಾರೆಡ್ಡಿ, ಅನಿಲ್ ಕುಮಾರ್, ಶ್ರೀನಿವಾಸ್ ಆಚಾರ್ಯ, ಶ್ರೀಧರ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಧರ್ಮದರ್ಶಿಗಳಾದ ಎಸ್ಬಿ ರಾಮಯ್ಯರವರು ಮತ್ತು ಎಸ್ಬಿ ರಾಮಯ್ಯರವರ ಮಕ್ಕಳಾದ ಎಸ್ಆರ್ ಸುಬ್ರಹ್ಮಣಿ, ಎಸ್ಆರ್ ಶ್ರೀನಿವಾಸ್, ಎಸ್ಆರ್ ಅರುಣ್ ಕುಮಾರ್, ಮುಖಂಡರಾದ ಎನ್ ವೆಂಕಟೇಶ್, ಮುನಿಚಿನ್ನಪ್ಪ, ಪ್ರಹ್ಲಾದ್, ಎಸ್ ರಘು, ಜಗದೀಶ್, ಕಾರ್ತಿಕ್, ರೋಹಿತ್, ಗೋವಿಂದರಾಜ್, ಮಂಜುನಾಥ್, ರಾಮಚಂದ್ರ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ರು.
ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಈ ದಿನ ನಮ್ಮ ಚನ್ನಕೇಶವ ನಗರದಲ್ಲಿ ನಾವು ಪ್ರತಿ ವರ್ಷ ಮಾಡಿದಂತೆ ಈ ವರ್ಷ 41ನೇ ವರ್ಷದ ಏನು ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ ಶಾಶ್ವತವಾಗಿ ಎಲ್ಲ ರೀತಿ ನಾವೆಲ್ಲ ಮುಖಂಡರು ಸೇರಿ ನಮ್ಮ ಭಾಗದ ನಮ್ಮ ಮುಖಂಡರಾದಂಥ ನಮ್ಮ ಎಸ್ ಶ್ರೀನಿವಾಸ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಉಳಿದಂಥ ಎಲ್ಲ ನಮ್ಮ ಊರಿನ ಹಿರಿಯರು ಎಲ್ಲ ಸೇರಿಕೊಂಡು ಮುಖಂಡರು ಎಲ್ಲ ಹಿರಿಯರು ಯುವಕರು ಎಲ್ಲ ಸೇರಿಕೊಂಡು ನಾವು ಏನು ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ. ಈ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ನಮ್ಮ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಸಮಿತಿಯಿಂದ 16ನೇ ವರ್ಷದ ಈ ಒಂದು ರಥೋತ್ಸವವನ್ನು ಏರ್ಪಡಿಸಿದ್ದೀವಿ. ಭಾಳ ವಿಜೃಂಭಣೆಯಿಂದ ಭಕ್ತರು ನೀವು ನೋಡಿದಂಗೆ ಅಪಾರ ಜನಸಂಖ್ಯಾತಾಗಿ ಭಕ್ತರು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಶಾಶ್ವತವಾಗಿ ಒಂದು ರಥೋತ್ಸವವನ್ನು ನಡೆಸ್ಕೊಡ್ತಾ ಇದ್ದೀವಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಈ ನಮ್ಮ ನಾಡು ನೆಲ ಜಲ ಎಲ್ಲ ಒಳ್ಳೇದಾಗಲಿ. ನಮ್ಮ ದೇಶದಲ್ಲಿ ಗಡಿನಲ್ಲಿ ಈಗ ನಮ್ಮ ಯೋಧರು ಇದು ಮಾಡ್ತಿದ್ದಾರೆ, ಆ ಯೋಧರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡಲಿ ತಾಯಿ ಎಲ್ಲಮ್ಮ, ಶಕ್ತಿ ಕೊಡಲಿ. ನಮ್ಮ ಪ್ರಧಾನಮಂತ್ರಿಗಳಿಗೂ ಒಳ್ಳೆಯ ಒಂದು ಇದು ಕೊಡಲಿ, ಶಕ್ತಿ ಕೊಟ್ಟು ನಮ್ಮ ದೇಶನೂ ಸಮೃದ್ಧಿಯಾಗಿರಲಿ, ನಾಡು ಸಮೃದ್ಧಿಯಾಗಲಿ ಅಂತ ಇವ್ರು ಕೆಲವರು ಬೇಡ್ಕೊತೀನಿ.